ಕಾಲೇಜ್ಗಳಿಗೆ ಬಂಕ್ ಮಾಡಿ ಸಿನಿಮಾ ನೋಡೋದಕ್ಕೆ ಅಂತ ಹೋಗ್ತಾ ಇದ್ರು. ಇತ್ತೀಚೆಗೆ ಕಾಲೇಜಿನ ಆಡಳಿತ ಮಂಡಳಿಗಳೇ ಫ್ರೀ ಟಿಕೆಟ್ ಅನ್ನು ಕೂಡ ಕೊಟ್ಟು ಕಳಿಸ್ತಿದ್ದಾರಂತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ನಾರ್ಮಲ್ ಆಗಿ ಯಾವ್ದಾದ್ರು ಹಬ್ಬ ಹರಿದಿನಗಳಿದ್ರೆ, ನ್ಯಾಷನಲ್ ಫೆಸ್ಟಿವಲ್ ಇದ್ರೆ, ಬಂದಿದ್ರೆ ಅಥವಾ ಯಾರಾದ್ರೂ ಗಣ್ಯ ವ್ಯಕ್ತಿಗಳು ತೀರ್ ಹೋದಾಗ ಇಂತಹ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಬೆಂಗಳೂರಿನ ಈ ಕಾಲೇಜ್ನಲ್ಲಿ ಮಾರ್ಚ್ 27ನೇ ತಾರೀಕು ಸಡನ್ ಆಗಿ ರಜೆಯನ್ನ ಕೊಟ್ಟಿದ್ದಾರೆ. ಅವತ್ತು ಯಾವುದೇ ವಿಶೇಷ ದಿನ ಕೂಡ ಇಲ್ಲ. ಇನ್ನು ಈ ಹಿಂದೆ ಎಲ್ಲ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಬಂಕ್ ಮಾಡಿ ಸಿನಿಮಾ ನೋಡೋದಕ್ಕೆ ಅಂತ ಹೋಗ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಕಾಲೇಜಿನ ಆಡಳಿತ ಮಂಡಳಿಗಳೇ ಸಿನಿಮಾ ನೋಡೋದಕ್ಕೆ ಅಂತ ರಜೆ ಕೊಟ್ಟು ಜೊತೆಗೆ ಫ್ರೀ ಟಿಕೆಟ್ ಅನ್ನು ಕೂಡ ಕೊಟ್ಟು ಕಳಿಸ್ತಿದ್ದಾರಂತೆ. ಎಸ್ ಹೌದು, ಬೆಂಗಳೂರಿನ ಗುಡ್ ಶೆಫರ್ಡ್ ಎಂಬ ಕಾಲೇಜು ಸಿನಿಮಾವನ್ನ ನೋಡೋದಕ್ಕೆ ಅಂತ ಮಾರ್ಚ್ 27ನೇ ತಾರೀಕು ತನ್ನೆಲ್ಲ ವಿದ್ಯಾರ್ಥಿಗಳಿಗೆ ರಜೆ ಕೊಟ್ಟು ಜೊತೆಗೆ ಫ್ರೀ ಟಿಕೆಟ್ ಅನ್ನು ಕೂಡ ಕೊಟ್ಟು ಸಿನಿಮಾ ನೋಡಲು ಪ್ರದರ್ಶನವನ್ನ ಆಯೋಜನೆ ಮಾಡಿದ್ದಾರೆ. ಇನ್ನು ಈ ಒಂದು ಆಯೋಜನೆ ಯಾವುದೇ ಒಂದು ಕನ್ನಡ ಸಿನಿಮಾವನ್ನ ಪ್ರೋತ್ಸಾಹ ಮಾಡೋದಕ್ಕಂತೂ ಖಂಡಿತ ಅಲ್ಲ. ಮಲಯಾಳಂನ ಮೋಹನ್ ಲಾಲ್ ಅಭಿನಯದ ಎಲ್ಟು ಎಂಪುರಾನ್ ಸಿನಿಮಾವನ್ನ ನೋಡಲು ಈ ರೀತಿಯ ಫ್ರೀ ಟಿಕೆಟ್ ಅನ್ನ ಕೊಟ್ಟು ಜೊತೆಗೆ ರಜೆ ಕೊಟ್ಟು ಸಿನಿಮಾ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಕಾಲೇಜಿನ ಆಡಳಿತ ಮಂಡಳಿ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಕಾಲೇಜಿನ ನಿರ್ದೇಶಕರು ಮೋಹನ್ ಲಾಲ್ ಅವರ ಅಪ್ಪಟ ಅಭಿಮಾನಿ, ಬಹುದೊಡ್ಡ ಅಭಿಮಾನಿ. ಹೀಗಾಗಿ ಅವರ ಮೇಲಿನ ಗೌರವಕ್ಕೋಸ್ಕರ, ಅವರ ಮೇಲಿನ ಪ್ರೀತಿಗೋಸ್ಕರ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದೆ. ಇನ್ನು ಈ ಸಂಬಂಧ ಕಾಲೇಜು ಆಡಳಿತ ಮಂಡಳಿ ನೀಡಿರುವ ಸುತ್ತೋಲೆಯಲ್ಲಿ ಏನ್ ಇದೆ ಅಂತ ನೋಡೋದಾದ್ರೆ, ಲೈಟ್ಸ್ ಕ್ಯಾಮ್ರಾ ಹಾಲಿಡೇ, ಉತ್ಸಾಹ ಮತ್ತು ಅಭಿಮಾನ ಒಂದಾದಾಗ ಇತಿಹಾಸ ನಿರ್ಮಾಣ ಆಗತ್ತೆ. ಲಾಲ್ಟೇನ್ ಅವರ ನಿಷ್ಠಾವಂತ ಅಭಿಮಾನಿಯಾಗಿರುವ ನಮ್ಮ ಪ್ರೀತಿಯ ಮೋಹನ್ ಲಾಲ್ ಅವರ ಪ್ರತಿಭೆ ಮತ್ತು ಪೃಥ್ವಿರಾಜ್ ಸುಕುಮಾರನ್ ಅವರ ನಿರ್ದೇಶನ, ಇದರ ಮೇಲಿನ ಗೌರವಕ್ಕಾಗಿ ಎಂಪುರಾನ್ ಸಿನಿಮಾದ ವಿಶೇಷ ಪ್ರದರ್ಶನವನ್ನ ಆಯೋಜಿಸಿದ್ದಾರೆ. ಹಾಗೆ ಇದು ಒಂದು ಸಿನಿಮಾ ಅಲ್ಲ, ಇದು ಒಂದು ವಿದ್ಯಮಾನ ಅಂತ ತಿಳಿಸಿದ್ದಾರೆ. ಇನ್ನು ಈ ರೀತಿಯಲ್ಲಿ ಕಾಲೇಜಿನ ನಿರ್ದೇಶಕರು ಮೋಹನ್ ಲಾಲ್ ಅವರ ಮೇಲಿರುವ ಪ್ರೀತಿಯನ್ನ ತೋರಿದ್ದಾರೆ. ಇನ್ನು ಈ ಬಗ್ಗೆ ಹಲವು ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕೆಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಪರಭಾಷಿಗರ ಹಾವಳಿನೇ ಹೆಚ್ಚಾಗ್ತಿದೆ. ಎಲ್ಲಾ ವಲಯಗಳಲ್ಲೂ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬೇರೆ ಭಾಷಿಗರೇ ಮೇಲುಗೈ ಸಾಧಿಸ್ತಾ ಇದ್ದಾರೆ. ಇದಕ್ಕೆ ಚಿತ್ರರಂಗ ಕೂಡ ಹೊರತಾಗಿಯೂ ಇಲ್ಲ. ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಕನ್ನಡ ಸಿನಿಮಾವನ್ನು ಬಿಟ್ಟು ಬೇರೆ ಎಲ್ಲ ಸಿನಿಮಾಗಳೇ ಹೆಚ್ಚು ಯಶಸ್ಸನ್ನ ಗಳಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬೇರೆ ಸಿನಿಮಾನ ಪ್ರೋತ್ಸಾಹ ಮಾಡೋದಕ್ಕೆ ಅಂತ ಕಾಲೇಜಿಗೆನೆ ರಜಾ ಕೊಟ್ಟು ಈ ರೀತಿಯಲ್ಲಿ ಫ್ರೀ ಟಿಕೆಟ್ ಅನ್ನ ಕೊಟ್ಟು ಆಯೋಜನೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಎಲ್ಟು ಎಂಪುರಾನ್ ಮೋಹನ್ ಲಾಲ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಇದಾಗಿದ್ದು ಮಾರ್ಚ್ 27ನೇ ತಾರೀಕು ಎಲ್ಲೆಡೆ ತೆರೆ ಕಾಣ್ತಾ ಇದೆ. ಪೃಥ್ವಿರಾಜ್ ಸುಕುಮಾರನ್ ಅವರು ಈ ಸಿನಿಮಾದ ನಿರ್ದೇಶನವನ್ನ ಮಾಡಿದ್ದಾರೆ. 2019ರಲ್ಲಿ ತೆರೆ ಕಂಡ ಲೂಸಿಫರ್ ಸಿನಿಮಾದ ಸೀಕ್ವೆಲ್ ಇದಾಗಿದ್ದು ಇದರ ಮೇಲೆ ಬಹಳಷ್ಟು ನಿರೀಕ್ಷೆಗಳು ಇದೆ. ಇನ್ನು ಈ ಸಿನಿಮಾದಲ್ಲಿ ಮೋಹನ್ ಲಾಲ್ ಅವರ ಜೊತೆಗೆ ಟೊವಿನೋ ಥಾಮಸ್, ಅಭಿಮನ್ಯು ಸಿಂಗ್ ಹಾಗೂ ಮಂಜು ವಾರಿಯರ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.